ಸೊ ಅಮ್ಮ ಅವರು ವ್ಯಕ್ತಿತ್ವವಾಗಿ ಎಷ್ಟು ಇಷ್ಟ ಆಗ್ತಾ ಇದ್ರು? ಬಿಕಾಸ್ ಅವರು ತುಂಬ ಇಂಟ್ರೋವರ್ಟ್ ಅಂತ ಕೇಳ್ಪಟ್ಟಿದ್ದೀನಿ, ಜಾಸ್ತಿ ಮಾತನಾಡ್ತಾ ಇರಲಿಲ್ಲ ಅಂತ. ಸೊ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ? ಅವರು ಕರೆಕ್ಟ್, ನೀನು ಹೇಳಿದ ಸತ್ಯ. ಅವರು ಅಂತರ್ಮುಖಿಯಾಗಿದ್ದರು. ಅಂದರೆ ಹೆಚ್ಚು ಎಲ್ಲರ ಹತ್ರನೂ ಮನಬಿಚ್ಚಿ ಮಾತನಾಡ್ತಿರ್ಲಿಲ್ಲ, ಅಥವಾ ಎಲ್ಲರ ಹತ್ರನೂ ತುಂಬ ಫ್ರೆಂಡ್ಲಿಯಾಗಿದ್ದಿದ್ದು ನಾನು ನೋಡಿಲ್ಲ. ನನಗಿಂತ ಹೆಚ್ಚಾಗಿ ಅವರ ಹಳೆಯ ಸ್ನೇಹಿತರೆಲ್ಲ ಕೇಳಿದ್ರೆ ಅವ್ರು ಇನ್ನೂ ಹೆಚ್ಚು ಹೇಳಿಯಾರು. ನನಗೆ ಬಂದಾಗಿಂದ ಅವ್ರ ಜೊತೆ ನಾನು ಕೆಲಸ ಮಾಡಿದಾಗಿಂದ ನಾನು ನೋಡಿದ್ದು, ಅವರು ಹೆಚ್ಚು ಯಾರ ಹತ್ರನೂ ಬೆಳೀತಿರಲಿಲ್ಲ, ಬೆರೆತರೆ ಬಿಡ್ತಿರ್ಲಿಲ್ಲ. ಅಂದರೆ ವೆನ್ ಈ ಬಿಕಮ್ಸ್ ದಿ ಪಾರ್ಟ್ ಆಫ್ ದಿ ಫ್ಯಾಮಿಲಿ, ಹಿ ವಿಲ್ ರಿಮೈನ್ ಆಸ್ ದಿ ಫ್ಯಾಮಿಲಿ. ಅಂದರೆ ನನಗೆ ತುಂಬ ಖುಷಿ ಅನಿಸೋದು, ನನಗೆ ಹೆಮ್ಮೆ ಅನಿಸೋದು, ಅವರು ನನ್ನನ್ನು ಕೂಡ ಒಂದು ಫ್ಯಾಮಿಲಿ ಮೆಂಬರಾಗಿ ಟ್ರೀಟ್ ಮಾಡಿದ್ದು, ಅಥವಾ ಅವರು ಎಲ್ಲ ವಿಶೇಷ ಸಮಯಗಳಲ್ಲಿ ನನ್ನನ್ನು ಕೂಡ ಕರೀತಾ ಇದ್ದಿದ್ದು. ಐ ವಾಸ್ ವೆರಿ ಪ್ರೌಡ್. ಮತ್ತು ಎಲ್ಲ ಸಣ್ಣ ಸಣ್ಣದು ತಿದ್ದೋರು. ಮಂಗಳ, ನೀನು ಹೌದಾ, ನೀವು ಹೆಂಗೆ ಹೇಳ್ತೀರಿ, ಇವಾಗ ನಿಮಗೆಲ್ಲ ಹೇಳಿದ್ರೆ ನನ್ನ ಮೇಲೆ ಕೋಪ ಬರುತ್ತೆ, ಬೊಟ್ಟಿ ಇಟ್ಕೊಳ್ರೆ ಅಂತಂದರೆ ಕೋಪ ಬರುತ್ತೆ, ಇವ್ರು ಏನು ಹೇಳೋದು ನನಗೆ ಅನ್ನೋ ಥರ. ಸಹಜವಾಗಿ ನಮಗೆ ಶೂಟಿಂಗಲ್ಲಿದ್ದಾಗ ಆ ಪಾತ್ರಕ್ಕೆ ತಕ್ಕ ಹಾಗೆ ನಾವು ವೇಷಭೂಷಣ ಹಾಕೊಡ್ತೀವಿ, ಕುಂಕುಮ ಇಟ್ಕೊಳ್ತೀವೋ ಬಿಡ್ತೀವೋ ಅದೆಲ್ಲನೂ. ಬಟ್ ರಿಯಲ್ಲಿ ನಾವು ಶೂಟಿಂಗ್ ಬರೋಕ್ಕೆ ಮುಂಚೆ ಅಥವಾ ಹೋಗೋಕ್ಕೆ ಮುಂಚೆ ಏನಾದರೂ ಬೊಟ್ಟಿಲ್ಲಿ ಕುಂಕುಮ ಇಲ್ಲಿ ಇಟ್ಕೊಂಡು ಹೋಗು ಅಂತ. ಮದುವೆ ಆದಮೇಲಂತೂ ಇನ್ನೂ ಚೂರು ಮಾಡಿಬಿಟ್ರು ಬೊಟ್ಟಿಲ್ಲದೆ ಬರಬೇಡ, ನೀನು ಕುಂಕುಮ ಇಲ್ಲದೆ ಬರಬೇಡ. ನಾವು ಫ್ಯಾಷನ್ಗೋಸ್ಕರ ಏನಾದ್ರು ಆಗ್ತಿರ್ಲಿಲ್ವಲ್ಲ, ಆ ಥರ ಒಂದೊಂದು ಅವರು ಮನೆ ಮಕ್ಕಳಿಗೆ ಹೇಳುವಂಥ ವಿಷಯಗಳವಲ್ಲನು. ಬೇರೆ ಹೆಣ್ಮಕ್ಳಿಗೆ ಹೇಳಬೇಕು ಅಂತ ಏನಿಲ್ಲ, ಮನೆಯ ಹೆಣ್ಮಕ್ಳು ಅಂತ ನಮ್ಮನ್ನು ತಗೊಂಡಿದ್ದಕ್ಕೆ ನಮ್ಗೆ ಅದು ತಿದ್ದಕ್ಕೆಲ್ಲ ಬರೋರು. ಅದು ಒಂದು ಸರಿ ನಮ್ಗೆ ವಿಷ್ಣು ಸರ್ ಇದ್ದಾರೆ ಅಂದರೆ ಏನಾದ್ರು ಬೊಟ್ಟಿಟ್ಟಿಲ್ಲ ಅಂದರೆ ಹುಡುಕಾಡ್ಬಿಡ್ತಿದ್ವಿ, ಕೊಡ್ರೋ ಏನಾದರೂ ಕುಂಕುಮ ಕೊಡ್ರೋ ಏನಾದರೂ ಕೊಡ್ರೋ ಅಂತ. ಅಂದರೆ ಅವರಿಗೆ ಹೆಣ್ಮಕ್ಳು ಅಷ್ಟೇ ಲಕ್ಷಣವಾಗಿ ಯಾವಾಗಲೂ ಚೆನ್ನಾಗಿರಬೇಕು, ಪ್ರೆಸೆಂಟಬಲ್ ಆಗಿರಬೇಕು. ಅವ್ರಿಗೆ ಯಾರಿಗಾದ್ರೂ ಶೇಕ್ ಹ್ಯಾಂಡ್ ಕೊಟ್ಟರೆ ಹೆಣ್ಮಕ್ಳು ನಮಸ್ಕಾರ ಮಾಡಬೇಕು, ಕೈ ಮುಗಿದು. ಶೇಕ್ ಹ್ಯಾಂಡೆಲ್ಲ ಕೊಡೋಂಗಿಲ್ಲ ಅಂತ. ಅಂದರೆ ಯಾರಿಗೆ ಹಿಂಗೆ ಶೇಕ್ ಹ್ಯಾಂಡ್ ಅಂದರೆ ಗಂಡಸರು ಶೇಕ್ ಹ್ಯಾಂಡ್ ಕೊಟ್ಕೋಬೋದು, ಅದನ್ನು ನಾವು ಯೂಶ್ವಲಿ ನಾವು ಹಂಗೆ ಮಾಡಿಬಿಡ್ತೀವಲ್ಲ, ಶೇಕ್ ಹ್ಯಾಂಡ್ ಅದೆಲ್ಲ ಅಂದರೆ ಅದೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ನಡ್ಕೊಳ್ಳೋ ರೀತಿಗಳನ್ನು ಹೇಳೋರು. ನನಗೆ ಅವರು ತುಂಬ ನೆನಪಾಗೋದು ಆ ಗಂಡ ಹೆಂಡತಿ. ಅಂದರೆ ಪ್ರತಿ ಸತಿ ತಿರುಪತಿಗೆ, ಅಫ್ಕೋರ್ಸ್ ನಾನು ಅವ್ರು 2-3 ಸತಿ ಅವ್ರ ಜೊತೆ ತಿರುಪತಿಗೆ ಹೋಗಿದ್ದೀನಿ, ಅವ್ರ ಕುಟುಂಬದ ಜೊತೆ. ಪ್ರತಿಯೊಂದು ಮೆಟ್ಟಲನ್ನು ನೀರು ಹಾಕಿ ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಕರ್ಪೂರ ಹಚ್ಚಿ ಮೆಟ್ಲತ್ತೋರು ಗಂಡ ಹೆಂಡತಿ. ಇಷ್ಟೆಲ್ಲ ಮಾಡಿ ತಿರುಪತಿ ಮೇಲೆ ಹೋದ್ಮೇಲೆ ಬೆಟ್ಟಕ್ಕೆ ಮಂಗಳ, ತಿರುಪತಿ ದೇವಸ್ಥಾನ ಹೆಜ್ಜೆ ನಮಸ್ಕಾರ ಹಾಕೋರು. ಒಂದೊಂದೇ ಹೆಜ್ಜೆ ನಮಸ್ಕಾರ, ಒಂದು ಹೆಜ್ಜೆ ನಮಸ್ಕಾರ. ಅಯ್ಯೋಯ್ಯಪ್ಪ, ಅಂದರೆ ನಾನು ಅವ್ರನ್ನ ನೋಡೋಷ್ಟಲ್ಲ ಅವ್ರು ಹಿರಿಯರು. ಇದರಲ್ಲಿ ಆ ಹುರುಪಿನಿಂದ ಆಸಕ್ತಿಯಿಂದ ಅವರು ಮಾಡ್ತಾ ಇದ್ದಿತ್ತಲ್ಲ, ಅಯ್ಯೋ ನಮಗೆಲ್ಲ ಅದೆಲ್ಲ ಆದರ್ಶ. ನಾವೇನು ಮಾಡೋದಿಲ್ಲ ಹಂಗೆ ನೋಡೋಕೆ ಹೋದರೆ. ಮತ್ತು ಅವ್ರು ಮಾಡ್ತಿದ್ದ ಪೂಜೆಗಳು, ಅವರು ಕಲ್ತಿದ್ದ ಸ್ತೋತ್ರಗಳು, ಇವಾಗ ಏನೇನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ, ಸ್ತೋತ್ರ ಕಲ್ತಿದ್ದೀನಿ, ಹಿಂಗೆಲ್ಲ ಮಾಡ್ತಿದ್ದೀನಿ ಅಂದರೆ ಇವರೆಲ್ಲರೂ ನನಗೆ ಇನ್ಸ್ಪಿರೇಷನ್ನೇ. ಮತ್ತು ಅವರು ಭಾರತೀಯಮ್ಮನ ಯಾವಾಗ್ಲೂ ಭಾರತಿ ಅಂತ ಕರೀತಾ ಇರಲಿಲ್ಲ, ಹೆಂಡತಿಯನ್ನು ಆಯಿ ತಾಯಿ ಅಂತ ಕರೀತಾರೆ. ಎಸ್, ಅವ್ರು ಮರಾಠಿಯಲ್ಲಿ ಆಯಿ ಅಂತ ಕರೆಯೋರು. ನನಗೆ ಫಸ್ಟು ಆಯಿ ಅಂದರೆ ಅರ್ಥ ಆಗ್ತಿರ್ಲಿಲ್ಲ, ಏನು ಅಣ್ಣ ಹಿಂಗೆ ಆಯಿ ಆಯಿ ಅಂತಾರೆ, ಅದಕ್ಕೆ ಮರಾಠಿಯಲ್ಲಿ ಅಮ್ಮ ಅಂತ ಹೇಳಿದ್ರು ನನಗೆ ಬೇರೆಯವರು. ಆವಾಗ ಅವರು ಅಫ್ಕೋರ್ಸ್ ಭಾರತೀಯಮ್ಮನ ಆಯಿ ಅಂತಲೇ ಕರೀತಾ ಇದ್ದಿದ್ದು. ಅವರು ಹಾಗೆ ನೋಡ್ಕೊಳ್ತಿದ್ರು ರೀ, ಯಜಮಾನರು ಅನ್ನೋದಕ್ಕಿಂತ ಮಗು ಥರನೇ ನೋಡ್ಕೊಳ್ತಿದ್ರು ಭಾರತೀಯಮ್ಮ. ಸೊ ಹೆಣ್ಮಕ್ಳೇ ತುಂಬ ಜನ ಫ್ಯಾನ್ಸು ವಿಷ್ಣು ಸರ್. ಸೊ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಬಂದಂಥ ಯಾವ ಸಿನಿಮಾ ನಿಮ್ಗೆ ಇಷ್ಟ, ಮತ್ತು ಅವ್ರು ಮಾಡಿದಂಥ ಯಾವ ಸಿನಿಮಾ ನೀವು ರಿಪೀಟಲ್ಲಿ ನೋಡ್ತೀರಾ ತುಂಬ? ನಾನು ಸುಪ್ರಭಾತ ಇಷ್ಟ, ನನಗೆ ತುಂಬ ತುಂಬ ಇಷ್ಟ ಆ ಪಿಕ್ಚರು. ಅದಾದಮೇಲೆ ಮಲೆಯ ಮಾರುತ ಇಷ್ಟ. ತುಂಬ ಸಿನಿಮಾಗಳಿದ್ದಾವೆ, ಹಂಗೆ ಹೇಳ್ತಾ ಹೋದರೆ ಲೆಕ್ಕ ಇಲ್ಲದಷ್ಟು ಸಿನಿಮಾಗಳು ಹೇಳ್ಬೋದು. ನನಗೆ ಫಸ್ಟ್ ಟೈಮ್ ಅವ್ರ ಜೊತೆ ಮಾಡಿದ್ದು ಕರುಣಾಮಯಿ, ಅವ್ರ ತಂಗಿಯಾಗಿ. ಅದನ್ನು ನಾನು ಖಂಡಿತವಾಗ್ಲೂ ಮರೆಯಲ್ಲ. ಭಾರ್ಗವ ಅವರು ನಿರ್ದೇಶನ ಮಾಡಿದ್ದು, ಅಶ್ವಥ್ ಅಂಕಲು, ಎಲ್ಲರೂ ತುಂಬ ಜನ ಆರ್ಟಿಸ್ಟು ನಾವೆಲ್ಲರೂ. ಸೊ ಆ ಪಿಕ್ಚರ್ನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪಂಡ್ರಿಬಾಯಿ ಅವರು, ಅಶ್ವಥ್ ಅಂಕಲೆಲ್ಲ ಇದ್ದರು. ಅದಾದಮೇಲೆ ಡಾಕ್ಟರ್ ಕೃಷ್ಣ ಅವರೇ ನನಗೆ ಕೊಡಿಸಿದ ಪಾತ್ರ ಹೀರೋಯಿನ್ ಆಗಿ. ಸೊ ಅದನ್ನು ಖಂಡಿತವಾಗ್ಲೂ ನಾನು ಮರೆಯಲ್ಲ. ಸೊ ಇವೆಲ್ಲವೂ ನನಗೆ ಇಷ್ಟವಾದಂಥ ಸಿನಿಮಾ. ಇನ್ನೂ ಸಾಕಷ್ಟಿದೆ ಕಣವ, ಹೇಳ್ತಾ ಇದ್ರಿ ಇವತ್ತು ಇಡೀ ದಿನ ಅವರು ಲಿಸ್ಟೇ ಹೇಳ್ಬಿಡ್ಬೋದು, ಈ ಸಿನಿಮಾ ಈ ಸಿನಿಮಾ ಅಂತ. ಅಮ್ಮ, ಅವರ ಹವ್ಯಾಸಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ನೀವು ಹೇಳ್ತಾ ಇದ್ರಿ, ತುಂಬ ಸರಿ ಹೇಳಿದ್ದಾರೆ, ಶಂಕರ್ ನಾಗ್ ಅವರು ನನಗೆ ಇಡೀ ಪೇಪರ್ನ ಓದೋದು ಹೇಗೆ ಅಂತ ಕಳಿಸ್ಕೊಟ್ರು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಸೊ ವಿಷ್ಣು ಸರ್ ಏನಾದರೂ ನಿಮಗೆ ಆ ಥರದ್ದು ಏನಾದರೂ ಹವ್ಯಾಸವನ್ನು ಕಳಿಸ್ಕೊಟ್ಟಿದ್ದಾರೆ? ಜೊತೆಗೆ ಅವರ ಒಂದು ಹವ್ಯಾಸಗಳ ಬಗ್ಗೆ ಹೇಳೋದಾದ್ರೆ ಏನಾದರೂ ಗೊತ್ತಿದ್ರೆ? ಇಲ್ಲ, ನನಗೆ ಹವ್ಯಾಸದ ಬಗ್ಗೆ ಗೊತ್ತಿಲ್ಲ. ಬಟ್ ವೇಣು ಒಂದು ಮಾಡ್ತಿದ್ರು, ಎವ್ರಿ ಟೈಮ್ ವಿಷ್ಣು ಸರ್ನ ಮೀಟ್ ಮಾಡುವಾಗ ಒಂದು ಪುಸ್ತಕ ಇಟ್ಕೊಂಡು ಹೋಗೋರು.
ಸೊ ಅವರು ಪುಸ್ತಕ ಓದ್ತಾರೆ ಅಂತ ಆಯಿತು. ನನಗೆ ಅವ್ರ ಹವ್ಯಾಸದ ಬಗ್ಗೆ ನಿಜವಾಗ್ಲೂ ಅಷ್ಟೊಂದು ಪರಿಚಯ ಇಲ್ಲದೇ ಇದ್ದರು. ನಾವು ಯಾವಾಗಲೂ ಶೂಟಿಂಗಲ್ಲಿ ಇದ್ದಾಗ ಮಾತ್ರ ಶ್ರೀ ಸೂಕ್ತಿ, ಪುರುಷ ಸೂಕ್ತಿ ಸ್ತೋತ್ರಗಳು ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಹೆಣ್ಮಕ್ಳು ಹೇಳ್ಬೇಕು ಅನ್ನೋದು. ಆಮೇಲೆ ನನ್ನ ಮದುವೆಗೆ ಮುಂಚೆ ಅದು ಒಳ್ಳೆ ಗಂಡ ಸಿಗಬೇಕು ಅಂತ ಒಂದು 2 ಲೈನ್ ಹೇಳ್ಕೊಡ್ತಾಯಿದ್ರು ಯಾವಾಗಲೂ. ಅದನ್ನ ಹೇಳು ಅಂತ. ಅದನ್ನೆಲ್ಲ ಇವಾಗಲೂ ಮರ್ತಿಲ್ಲ ನಾನು. ಪತಿ ಮನೋರಮಂ ದೇವಿ ಮನೋರುತ್ತಾಣೋ ತಾರೀಣಾಂ ಸಂಸಾರ ಸಾಗರಸ್ಯ ಕುಲೋದ್ಭವಂ. ಅಂದರೆ ಒಳ್ಳೆ ಗಂಡ ಸಿಗಬೇಕು ಅಂತ ಇದನ್ನ ಹೇಳ್ತಾ ಇರಬೇಕು ನೀನು, ಅವಾಗವಾಗ ಹೇಳ್ತಾ ಇರಬೇಕು, ನಿಂಗೆ ಒಳ್ಳೆ ಗಂಡ ಸಿಗ್ತಾರೆ ಅನ್ನೋರು. ಅದು ಅಂದರೆ ಅಮ್ಮನ ಬೇಡ್ಕೊಳ್ಳೋ ಥರ ತಾಯಿನ. ಸೊ ಅದನ್ನು ನಾನು ಯಾವಾಗಲೂ ಹೇಳ್ತಿದ್ದೆ, ಒಳ್ಳೆ ಗಂಡ ಸಿಗಿದೆ, ಒಳ್ಳೆ ಗಂಡ ಸಿಗಿದೆ. ಹಾಗೆ ಡೆಫಿನೆಟ್ಲಿ ಐ ಆಮ್ ಬ್ಲೆಸ್ಡ್. ಅದು ಯಾವಾಗಲೂ ಹೇಳೋರು ಅವರು, ನೋಡು ನಿನ್ಗೆ ಹೇಳ್ತಾ ಇದ್ದೆ ಒಳ್ಳೆ ಗಂಡ ಸಿಗ್ದ, ಹೇಳ್ತಾ ಇದ್ದೆ ಆ ಥರ ಕನೆಕ್ಟ್ ಮಾಡಿಡೋರು. ಆ ಥರ ಸ್ತೋತ್ರಗಳನ್ನು ನಮ್ಗೆ ಹೇಳೋದು. ಅನನ್ನಾಗೂ ವಿಷ್ಣು ಸರ್ ಇದ್ಬಿಟ್ರಂತೂ ಅಯ್ಯೋ ಇಬ್ಬರು ಎಂಥ ವಿದ್ವಾಂಸರು, ಎಂಥ ಭಕ್ತರು, ದೇವ್ರ ಭಕ್ತರು. ಅವರೊಂದು ಸ್ತೋತ್ರ ಹೇಳೋರು, ಅದಕ್ಕೆ ಇವ್ರು ಅರ್ಥ ಹೇಳೋರು. ಇವರೊಂದು ಸ್ತೋತ್ರ ಹೇಳಿದ್ರೆ ಇವ್ರು ಅದಕ್ಕೆ ಅರ್ಥ ಹೇಳೋರು. ಅಥವಾ ಗೊತ್ತಾಗದೇ ಇದ್ದರೆ ಇಬ್ಬರು ಭಾಗವತದ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಿದ್ರು ಅಂದರೆ, ಈ ಬಂಧನ ಶೂಟಿಂಗಲ್ಲಂತೂ ನನಗೆ ಇಬ್ಬರು ಒಂಥರ, ನಾನು ಟೆನ್ನಿಸ್ ಕೋರ್ಟಲ್ಲಿದ್ದರೆ ಅಥವಾ ವಾಲಿಬಾಲ್ ಈ ಥರ ಬ್ಯಾಡ್ಮಿಂಟನ್ ಕೊಟ್ಟರೆ ಹಿಂಗೆ ನೋಡ್ತೀವಿ, ಇವ್ರು ನೋಡಿದ್ರಾ ಇವ್ರು ಹಿಂಗೆ ನೋಡ್ತೀವಲ್ಲ, ಹಾಗೆ ನಾನು ಯಾವಾಗಲೂ ಇವ್ರಿಬ್ಬರ ಮಧ್ಯೆ ಕೂತ್ಕೊಂಡ್ಬಿಡ್ತಾ ಇದ್ದೆ. ಜಯಪ್ರದ ಅವ್ರು ಪಾಪ ಎಲ್ಲೋ ಬಂದು ಅಲ್ಲಿ ಕೂತಿರೋರು. ನಾನು ಇವರಿಬ್ಬರ ಮಧ್ಯೆ ಯಾಕೆ ಕೂತ್ಕೊಳ್ತಿದ್ದೆ ಅಂದರೆ ಇಷ್ಟೊಂದು ವಿಚಾರ ಮಂಥನಗಳನ್ನು ಮಾಡೋರು. ತುಂಬ ದೇವ್ರ ಬಗ್ಗೆ ಮಾತಾಡೋದು ಅದೆಲ್ಲನೂ ಅದನ್ನು ಅದಷ್ಟು ತುಂಬ ಕೇಳಿಸ್ಕೊಳ್ತಾ ಇದ್ದೆ. ಅಫ್ಕೋರ್ಸ್ ಅನಂತನಾಗ್ ಸರ್ ಕೇಳಿದ್ರೆ ಹೇಳ್ತಾರೆ ಅವರು. ಸೊ ಈ ನಿಟ್ಟಿನಲ್ಲಿ ಆ ಥರದ್ದೆಲ್ಲ ತುಂಬ ಕಲ್ತಿದ್ದೀನಿ. ತುಂಬ ಒಬ್ಬೊಬ್ಬರಿಂದನೂ ಕಲ್ತಿದ್ದೀನಿ. ಯಾಕೆ ನಿನ್ನಿಂದನೂ ಕಲ್ತಿದ್ದೀನಿ ಹೆಂಗೆ ಕೋಪ ಮಾಡ್ಕೋಬೇಕು ಅಂತ. ಇಲ್ಲ ಚಿನ್ನ, ಅಂದರೆ ಹಂಗಲ್ಲ, ಈ ಕಲಿಯೋದಿದೆಯಲ್ಲ, ಕಲಿಕೆ ಅನ್ನೋದು ಪ್ರತಿ ಸರಿನೂ ನಮ್ಮ ಹೆಜ್ಜೆಗೂ ಇರುತ್ತೆ. ಅದು ಚಿಕ್ಕವರಾಗಲಿ ದೊಡ್ಡವರಾದರೆ ಏನಾಗುತ್ತೆ, ನಾವು ಇನ್ನೂ ಸ್ಫೂರ್ತಿ ಆಗುತ್ತೆ, ಅದು ಇನ್ಸ್ಪಿರೇಷನ್ ಆಗುತ್ತೆ. ಒಂದು ಅಯ್ಯೋ ನೋಡಿದ್ರ, ಒಂದೊಂದು ಸತಿ ಅವರ ಸಾಧನೆಗಳಿಗೆ ಇದೆಲ್ಲವೂ ಕಾರಣ ಇರ್ಬೋದು ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಒಳ್ಳೆಯದನ್ನು ತಗೊಳ್ಳೋದಕ್ಕೆ ನಾವ್ಯಾಕೆ ಯೋಚನೆ ಮಾಡಬೇಕು.